ನಾನು ಡಾಕ್ಟರ್ SR ಮುದನೂರ್ ಅಂತ ಬಿಜಾಪುರಲ್ಲಿ ಮುದನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ 30 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಪೇಷಂಟ್ಗಳು ಮಕ್ಕಳಾಗಲಿಲ್ಲ, ಬಂಜಿತನ ಅಂತ ಹೆಚ್ಚು ಬರ್ತಾರೆ ನಮ್ಮ ಆಸ್ಪತ್ರೆಗೆ. ಅವ್ರಿಗೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಅವು ಎಲ್ಲವನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಂತ ನಾವು ವಿಚಾರ ಮಾಡಿ ಇನ್ವೆಸ್ಟಿಗೇಷನ್ ಆದಮೇಲೆ ಕೊಡ್ತೀವಿ. ಹೆಚ್ಚು ಮಕ್ಕಳಿಗೆ ಜನರಿಗೆ ಮಕ್ಕಳು ಆಗಿದ್ದಾವೆ, ಸಕ್ಸಸ್ಫುಲ್ ಆಗಿದ್ದಾವೆ. ಸುಮಾರು 500-600 ಜನರು ಆಗಿರ್ಬೋದು ಇದುವರೆಗೆ. ಇಷ್ಟು ವರ್ಷದಲ್ಲಿ ಅದೇನು ದೊಡ್ಡ ನಂಬರ್ ಇರೋಕ್ಕಿಲ್ಲ. ಆದರೆ ದೂರದ ದೊಡ್ಡ ಪಟ್ಟಣಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕಿಂತ ಇಲ್ಲೇ ಅವ್ರ ಮನೆ ಹತ್ತಿರನೇ ಟ್ರೀಟ್ಮೆಂಟ್ ಸಿಗೋದ್ರಿಂದ ಭಾಳಷ್ಟು ಜನರಿಗೆ ಅನುಕೂಲವಾಗಿದೆ. ವಿಶೇಷವಾಗಿ ಟುಬೆಕ್ಟಮಿ ಅಂತ ಮಕ್ಕಳು ಸಾಕು, ನಮಗೆ 2 ಮಕ್ಕಳು 3 ಮಕ್ಕಳು ಆದಮೇಲೆ ಟುಬೆಕ್ಟಮಿ ಮಾಡಿಕೊಂಡು ಏನೋ ಕಾರಣಾಂತರದಿಂದ ಮಕ್ಕಳು ತೀರ್ಕೋತವೆ, ಕಾಯಿಲೆ ಬಂದು ಅಥವಾ ಆಕ್ಸಿಡೆಂಟ್ ಆಗಿ. ಅವಾಗ ಭಾಳ ಜನ ತಾಯಿಯಂದಿರು ಖಿನ್ನತೆಗೊಳಗಾಗ್ತಾರೆ. ಇದ್ದೊಂದು ಮಗು ತೀರ್ಕೋತು, ಏನು ಮಾಡೋದು ಅಂತ. ಆ ಟೈಮ್ನಲ್ಲಿ ವಿಶೇಷವಾಗಿ ಟ್ಯೂಬಲ್ ರೀಕ್ಯಾನಲೈಸೇಷನ್ ಅಂತ ಅದೊಂದು ಮೈಕ್ರೋ ಸರ್ಜಿಕಲ್ ಪ್ರೊಸೀಜರ್ ಇರ್ತದೆ. ಅದರಿಂದ ನಾವು ಮತ್ತೆ ಆಪರೇಷನ್ ಮಾಡಿ ಅದನ್ನು ಸರಿಪಡಿಸ್ತೀವಿ. ಹಾಗೆ ಮಾಡಿಕೊಂಡು ಎಷ್ಟೋ 100 ಜನ ಅದರ ಪ್ರಯೋಜನ ಪಡೆದಿದ್ದಾರೆ. ಸಕ್ಸಸ್ಫುಲ್ ಆಗಿ ಸರ್ಜರಿ ಮಾಡಿದ್ಮೇಲೆ ಮಕ್ಕಳು ಆಗಿದ್ದಾವೆ. ಕೆಲವೊಬ್ಬರಿಗೆ ಒಂದು 5-6 ಜನರಿಗೆ 2 ಮಕ್ಕಳು ಕೂಡ ಆಗಿದ್ದಾವೆ ಒಂದಾದ್ಮೇಲೆ. ಅವ್ರು ಭಾಳಷ್ಟು ಖುಷಿಯಾಗಿದ್ದಾರೆ. ಇದು ವಿಶೇಷವಾಗಿ ನಮ್ಮ ಬಿಜಾಪುರಲ್ಲಿ ಅವರಿಗೆ ಅಫೋರ್ಡೆಬಲ್ ಪ್ರೈಸ್ ಅಂದರೆ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡುವುದರಿಂದ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ತಗೊಳ್ಳಿ. ನಮ್ಮ ಹಾಸ್ಪಿಟಲಲ್ಲಿ ರೂಟೀನಾಗಿ ಎಲ್ಲ ಕೊಡ್ತೀವಿ. ಬಂಜಿತನ, ಸ್ತ್ರೀ ರೋಗ, ಪ್ರಸೂತಿ, ಅದರ ಜೊತೆಗೆ ವಿಶೇಷವಾಗಿ ಇನ್ಫರ್ಟಿಲಿಟಿ ಅಂದರೆ ಬಂಜಿತನ ತೊಂದರೆ ಇದ್ದ ಜನಗಳೇ ಹೆಚ್ಚು ಬರುವುದು. 30 ವರ್ಷದಿಂದ ಅವ್ರಿಗೆ ಗೊತ್ತಾಗಿದೆ, ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನಿಂದ ಅವ್ರು ಬರ್ತಾರೆ. ಅದು ಒಂದು. ಎರಡನೇದಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್. ಅದು ಎಷ್ಟೋ 100 ಜನ ಬಂದು ಗೈನಕಾಲಜಿಕಲ್ ಕ್ಯಾನ್ಸರ್ ಅಂದರೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಯುಟ್ರೈನ್ ಕ್ಯಾನ್ಸರ್, ಓರಿಯನ್ ಕ್ಯಾನ್ಸರ್, ಇಂಥವೆಲ್ಲ ಟ್ರೀಟ್ಮೆಂಟ್ ತಗೊಂಡು ಆಪ್ರೇಷನ್ನು, ಕೀಮೊಥೆರಪಿ ತಗೊಂಡು ಎಷ್ಟೋ ಜನ ಗುಣಮುಖವಾಗಿದ್ದಾರೆ. ಅವ್ರಿಗೆ ಇದೇ ಊರಲ್ಲಿ ಚಿಕಿತ್ಸೆ ಸಿಗೋದ್ರಿಂದ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ತದೆ. ದೂರಕ್ಕೆ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲೇ. ಮತ್ತು ನ್ಯಾಚುರಲಿ ಅದು ಖರ್ಚು ಕೂಡ ಕಡಿಮೆ ಆಗ್ತದೆ. ಬೇರೆ ಊರಿಗೆ ದೊಡ್ಡ ಪಟ್ಟಣದಲ್ಲಿ ಖರ್ಚು ಹೆಚ್ಚಿರ್ತದೆ, ಹೋಗಿ ಬರಬೇಕು, ಜೊತೆಗಿದ್ದವ್ರ ಖರ್ಚೆಲ್ಲ ಇರ್ತದೆ. ಅದು 100 ಜನ ಗುಣಮುಖರಾಗಿದ್ದಾರೆ. ಈ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಿನ ಯಾದಗಿರಿ, ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ಬರ್ತಾರೆ. ಇನ್ಫರ್ಟಿಲಿಟಿಗಂತೂ ಸುತ್ತ ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಇದರಿಂದ ಕೊಪ್ಪಳ, ಗದಗ ಜಿಲ್ಲಾದವರು, ಬಾಗಲಕೋಟೆ ಮತ್ತು ಬೆಳಗಾಂ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಹತ್ತಿರ ಇದ್ದವರು ಎಲ್ಲರೂ ಬಂದು ಅದರ ಬಗ್ಗೆ. ನಾವು ಇಬ್ಬರು ಗೈನಕಾಲಜಿಸ್ಟ್ ಇದ್ದೇವೆ. ನಾನು ಡಾಕ್ಟರ್ SR ಮುದನೂರ್ ಅಂತ, ಇನ್ನೊಬ್ಬರು ಕಳೆದ 15 ವರ್ಷದಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಾಯಿದ್ದು ಅವರು ಗೈನಕಾಲಜಿಸ್ಟ್ ಡಾಕ್ಟರ್ ನೇಹಾ ಚಂದ್ರ ಅಂತಿದ್ದಾರೆ. ಅವರು ಇಬ್ಬರು ನಾವು ಮೇನ್ ಡಾಕ್ಟ್ರು, ಉಳಿದವರೆಲ್ಲ ವಿಸಿಟಿಂಗ್ ಡಾಕ್ಟರ್ಸ್ ಇದ್ದಾರೆ. ನಾವು ಬೇರೆ ಬೇರೆ ಊರಿಂದ ಬರ್ತಾರೆ, ಹುಬ್ಳಿಯಿಂದ, ಬೆಳಗಾವಿಯಿಂದ, ಅಥಣಿಯಿಂದ ಒಬ್ಬರು ಡಾಕ್ಟರ್ ಬರ್ತಾರೆ. ಮತ್ತು ನಮ್ಮ ಸೇವೆ ಕೂಡ ತಗೊಳ್ತೀವಿ. ಒಟ್ಟಿನಲ್ಲಿ ಪೇಷಂಟ್ಗಳಿಗೆ ಚೆನ್ನಾಗಿ ಆಗಬೇಕು, ಸರಿಯಾಗಿ ಚಿಕಿತ್ಸೆ ಸಿಗಬೇಕು ಅನ್ನೋದು ಒಂದೇ. ನಿಮ್ಮ ಮಕ್ಕಳಾದ್ರೆ ಎಷ್ಟು ವರ್ಷ ಆಗಿತ್ತು ರೀ? ನಮ್ಮದು 5 ವರ್ಷ ಆಗಿತ್ತು ರೀ. 5 ವರ್ಷ ಆಗಿತ್ತು ರೀ? 5 ವರ್ಷ ಆಗಂಟೇನಲ್ಲಿ ಸರ್ ಅಂತ ಇಲ್ಲಿ ಬಂದಿದ್ದೆ ರೀ. ಬರೋಂಟೆ ಅವರು ನಮಗೆ ಟ್ರೀಟ್ಮೆಂಟ್ ಎಂದು ಕೊಟ್ಟರು. ಅವರು ಸ್ವಲ್ಪ ಜೋರು ಬಂದಿತ್ತು. ಟ್ರೀಟ್ಮೆಂಟ್ ಕೊಟ್ಟರು ಅವರು ನಮಗೆ. ಅವ್ನು ಕೊಡೋಂಟ್ಲೇನ ರೀ ಒಂದು 5-6 ತಿಂಗಳಾಗ ಕೊಡೋಂಟ್ಲೆ ಆಮೇಲೆ ಮುಗಿತು ನಾನು. ಡಾಕ್ಟ್ರ್ ಏನು ಹೇಳಿದ್ರು ನಿಮ್ಗೆ ಬಂದ್ಗಳಲ್ಲಿ? ಸ್ಕ್ಯಾನ್ ಮಾಡಿದ್ರು ಫಸ್ಟಿಗೆ. ನಾನು ಸ್ಕ್ಯಾನ್ ನೋಡ್ಲೇನೆ ಏನು ಪ್ರಾಬ್ಲಮ್ ಏನಿಲ್ಲ ಆತಾವ ಅಂತೇಳಿ ಟ್ಯಾಬ್ಲೆಟ್ ಕೊಟ್ಟರು. 5 ವರ್ಷದಲ್ಲಿ ತೋರಿಸೋಗತ್ತೆ ರೀ? ಹಾಂ ರೀ, ತೋರಿಸೋ ಮದುವೆ 5 ವರ್ಷ ಆಗಿತ್ತು ರೀ. 5 ವರ್ಷ. 5 ವರ್ಷ ಆಗಂಟ್ಲೆನ 6ನೇ ವರ್ಷಕ್ಕೆ ಇಲ್ಲಿ ತೋರ್ಸಕ್ಕೆ. 6ನೇ ವರ್ಷದಲ್ಲಿ ಇಲ್ಲಿ ತೋರ್ಸಕತ್ತಿಂದ ಎಷ್ಟು ವರ್ಷಕ್ಕೆ ಮಕ್ಕಳು ಅದ ರೀ? ಒಂದು 7 ತಿಂಗಳು ಅಷ್ಟೇ. 7 ತಿಂಗಳು ಅಷ್ಟೇ. ಡಾಕ್ಟ್ರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರು ನಮ್ಗೆ ಒಳ್ಳೇದು ಚಲೋದು ಮಾಡ್ಯಾರಿ. ನಮ್ಮ ಮನೆಯವರೆಲ್ಲರೂ ಬಂದು ಖುಷಿ ಪಟ್ರಿ, ಚಲೋದು ಮಾಡಿದ್ರು ಅಂತ ಅವರು.
ಹೌದ್ರಿ ಹಾಂ ಎಲ್ಲ ಚಲೋ ಆಯ್ತು ನಿಮ್ಮಿಂದ ಇಲ್ಲೇ ನಂದು ಸಿಸ್ರಿ ಇಲ್ಲೇ ಆಯ್ತು ನಂದು ಏನಾಗೈತ್ರೆ ನಿಮ್ಮ ಮಗಳಿಗೆ ನಮ್ಮ ಮಗಳಿಗೆ ಹಾಂ ಅದು ಗಂಡು ಹುಡುಗ ಒಂದು ಜ್ವರಕ್ಕೆ ಒಂದಿನ ರಾತ್ರಿಗೆ ಸ್ವಲ್ಪ ಫೇಲಾತ್ರಿ ಏನಾಯ್ತು ರೀ ಫೇಲಾತ್ರಿ ಹ್ಞೂ ಆಮೇಲೆ ಮಂದಿ ಏನಂದ್ರೆ ಇಂಥ ಹಾಸ್ಪಿಟಲ್ ತಗೋ ಬಿಜಾಪುರಕ್ಕೆ ಮೇಡಮ್ಮ ಸರ್ ಹೋಗ್ತಾರೆ ನೋಡ್ತಾರೆ ಅಂದ್ರೆ ಒಂದು ಸಾವಿರ ಮೇಡಮ್ ಭೇಟಿ ಆದರು ಅವರು ಸರ್ ನೋಡಿ 190% ಅಪ್ಪ ನಿಮ್ಮ ಕಾಬೋದು ಕೇಳಿ ಅಂದರು ಒಂದು 2 ವಾರ ಬಂದು ಕೇಳಿ ಬೆಟ್ಟೆ ಮತ್ತು ರಿಯಾಪ್ಷನ್ ಮಾಡಿಸೇವ್ರಿ ಮಾಡಿಸಿದ 1 ವರ್ಷದ ದಿವಸ ಒಂದು ಸ್ಟಾರ್ಟ್ ಒಂದು ಗಂಡು ಒಂದು ಹೆಣ್ಣಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀರಿ ಹಾಂ ಹೇಳ್ರಿ 3 ವರ್ಷದ ಇದ್ದಿದ್ದು ರೀ ಹುಡುಗ ರೀ ಹಾಂ ರೀ ಅದು ಹುಡುಗ ಫೇಲ್ ಆಯ್ತು ರೀ ಏನಾಯ್ತು ರೀ ಹಾಂ ಹ್ಞೂ ಹುಡುಗ ಫೇಲ್ ಆಗಿ ಇಲ್ಲಿ 2 ತಿಂಗಳು ಡಿ ಆಪರೇಷನ್ ಮಾಡಿಸ್ಕೊಂಡಿರಿ ಇದೇ ಹಾಸ್ಪಿಟಲ್ ಇಲ್ಲೇ ರೀ ಆಪರೇಷನ್ ಮಾಡಿಸ್ಕೊಂಡಿಂದ 5 ತಿಂಗಳು ರೀ 5 ತಿಂಗಳು 5 ತಿಂಗಳಾದ ಬಳಿಕ ನಿಂತಿದ್ರಿ ಹಾಂ 5 ತಿಂಗಳಾಗಿ ಕಂಟಿನ್ಯೂ ಇಲ್ಲೇ ಬಂದು ತೋರಿಸಿದ್ವಿ ರೀ ಅವ್ರು ಯಾವಾಗ ಬಾ ಅಂತಾರೆ ಅವಾಗ ತಿಂಗಳ ಬಂದೇವಿ ಅಂತೀರಿ ಹಾಂ ರೀ ನಿನ್ನೆ ನೈಟ ಬೆಳಗ್ಗೆ ಸಂಜೆ 6 ಗಂಟೆಗೆ ಡೆಲಿವರಿ ಮಾಡಿಸ್ಕೊಂಡ್ರಿ ನಾರ್ಮಲ್ ಆಗೈತೆ ಅದು ಗಂಡು ಮಗು ಆಗೈತೆ ಗಂಡು ಮಗು ಆಗೈತೆ ರೀ ಹಾಂ ರೀ ನಾರ್ಮಲ್ ಡೆಲಿವರಿ ಆಗೈತೆ ನಾರ್ಮಲ್ ಮಾಡಿಸ್ಕೊಂಡ್ರಿ ಇದು ಫೇಮಸ್ ರೀ ನಮ್ಮ ಪಾಲಿ ಇದು ದೇವ್ರು ಇದ್ದಂಗೆ ರೀ ಹಾಸ್ಪಿಟಲ್ ನಾವು ದೇವ್ರು ನೋಡಿಲ್ರಿ ಅವರ ಒಂದು ದೇವ್ರು ನಮಗೆ ತಂದೆ ತಾಯಂದ್ರೆ ಅವರ ದೇವ್ರು ಅಂದ್ರೆ ನಮಗೆ ಅವರೇ ರೀ ನನಗೆ ಫುಲ್ ಹ್ಯಾಪಿ ಅದೀನಿ ರೀ ನಾನು ನನ್ನ ಮಗನ ಕಳ್ಕೊಂಡು ಭಾಳ ಕಷ್ಟ ಆಗಿತ್ತು ನನಗೆ ನಾನು ನಿನ್ನಿಂದ ಫುಲ್ ಹ್ಯಾಪಿ ಅದೀನಿ ನಾನು ಮಗನೇ ಹುಟ್ಟೈತೆ ಹೊಳ್ಳಿ ಗಂಡು ಮಗುನೇ ಆಗೈತೆ ನಮ್ಗಿಂತ ಹ್ಯಾಪಿ ಅದ ರೀ ಸರ್ ಮರು ಆಪರೇಷನ್ ಮಾಡ್ಕೊಳಕ್ಕೆ ನಮ್ಗೆ ಯಾರು ಇದು ಕೊಟ್ಟರು ಇದು ಹಾಸ್ಪಿಟಲ್ ಒಬ್ರು ಹೇಳಿದ್ರಿ ಚಲೋ ಐತೆ ಅಂತ ಇಲ್ಲಿ ಬಂದು ಕೇಳ್ಕೊಂಡು ಹೋದ್ರಿ ಮರು ಆಪರೇಷನ್ ಮಾಡಿಸ್ಲಾಕ್ರಿ ಹಾಂ ರೀ ನಮ್ಮ ಮನೆಯವರು ಮಾಡಿಸ್ಬೇಕಂತ ಅಂದ್ರಿ ಒಂದೇ ಹೆಣ್ಮಗು ಐತಿ ಇನ್ನೊಂದು ಮಗು ಬೇಕಂತೀವಿ ಮಾಡಿಸ್ಕೊಂತೀರ ಬಂಜೆತನ ನಿವಾರಣೆ ಕೇಂದ್ರ ಮಕ್ಕಳ ಆಗದವರಿಗೆ ಮಕ್ಕಳ ಟ್ರೀಟ್ಮೆಂಟು ಮತ್ತು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಕ್ಯಾನ್ಸರ್ ವ್ಯಾಕ್ಸಿನ್ನು ಮತ್ತು ನಮ್ಮಲ್ಲಿ IVA ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮಲ್ಲಿ ಮಕ್ಕಳಾಗಲಾರ್ದವ್ರಿಗೆ